ತುಳುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಮೆರಿಕಾದ ಮಿಯಾಮಿಯಾದಲ್ಲಿ ಶಸ್ತ್ರಚಿಕಿತ್ಸೆಗೊಳಗಾಗಿದ್ದಾರೆ. ಶಸ್ತ್ರಚಿಕಿತ್ಸೆ ಯಶಸ್ವಿ ಕೂಡ ಆಗಿದೆ. ದೊಡ್ಡ ಮಟ್ಟದಲ್ಲಿ ಅವರ ಅಭಿಮಾನಿಗಳು ದೇವರಲ್ಲಿ ಪ್ರಾರ್ಥನೆಯೆಲ್ಲ ಮಾಡಿದರು. ಅಮೆರಿಕಾದ ಮಿಯಾಮಿ MCI ಆಸ್ಪತ್ರೆಯಲ್ಲಿ ಶಿವಣ್ಣ ಅವರಿಗೆ ಸರ್ಜರಿ ಆಗಿದೆ. ಸತತ 6 ಗಂಟೆಗಳ ಕಾಲ ನಡೆದಂತಹ ಆಪರೇಷನ್ ಇದು. ತಜ್ಞ ವೈದ್ಯ ಮುರುಗೇಶ್ರಿಂದ ಶಿವಣ್ಣ ಅವರಿಗೆ ಸರ್ಜರಿಯನ್ನ ಮಾಡಲಾಗಿದೆ. ICUನಲ್ಲಿ ಶಿವಣ್ಣ ಅವರಿಗೆ ವೈದ್ಯರ ತಂಡದಿಂದ ನಿಗಾ ಮುಂದುವರೆದಿರುವಂಥದ್ದು. ಪ್ರಜ್ಞೆ ಬಂದ ಬಳಿಕ ICUನಿಂದ ವಾರ್ಡ್ಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಇದೇ ಶಸ್ತ್ರಚಿಕಿತ್ಸೆಗಾಗಿಯೇ ಶಿವಣ್ಣ ಅವರು ಬೆಂಗಳೂರಿನಿಂದ ಅಮೆರಿಕಕ್ಕೆ ಹೋಗಿರುವಂಥದ್ದು. ಅವರ ಜೊತೆಗೆ ಅವರ ಪತ್ನಿ, ಜೊತೆಗೆ ಮಗಳು, ಜೊತೆಗೆ ಬಾಮೈದ ಮಧು ಬಂಗಾರಪ್ಪ ಎಲ್ಲರೂ ಕೂಡ ಜೊತೆಗೇನೇ ಇದ್ದಾರೆ. ನಿನ್ನೆ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 7 ಗಂಟೆಯಿಂದ 12 ಗಂಟೆವರೆಗೂ ಕೂಡ ಸರ್ಜರಿ ಆಗಿದೆ. ಸರ್ಜರಿ ಕೂಡ ಯಶಸ್ವಿಯಾಗಿರುವಂಥದ್ದು. ಇನ್ನು ಶಿವಣ್ಣ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಿದಂತಹ ಖ್ಯಾತ ವೈದ್ಯರು ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. Greetings. This is a brief message for the members of the medical care team. By the kind grace of God and also blessings and prayers from many, today's major complex procedure was completed successfully. He was very stable throughout the procedure and post-operatively is doing very well. All his parameters, labs are fantastic. With kind grace of God, I expect a full and complete recovery. And thank you for all your support and God bless you all. Greetings. This is a brief message for the members of the medical care team. By the kind grace of God and also blessings and prayers from many, today's major complex procedure was completed successfully. He was very stable throughout the procedure and post-operatively is doing very well. All his parameters, labs are fantastic. With kind grace of God, I expect a full and complete recovery. And ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಸದ್ಯಕ್ಕೆ ಶಿವಣ್ಣ ಹೇಗಿದ್ದಾರೆ? ಎಲ್ಲ ಓಕೆನಾ ಅಂತ? ಸತತ 6 ಗಂಟೆಗಳ ಕಾಲ ನಡೆದಂತಹ ಸರ್ಜರಿ ಯಶಸ್ವಿಯಾಗಿದೆ. ಭಾರತೀಯ ಕಾಲಮಾನದ ಪ್ರಕಾರ ನಿನ್ನೆ ಸಂಜೆ 7 ಗಂಟೆಯಿಂದ 12 ಗಂಟೆ ತನಕಲೂ ಕೂಡ ಈ ಒಂದು ಸರ್ಜರಿ ನಡೆದಿತ್ತು. ಅದಾದ ಬಳಿಕ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರು. ಇನ್ನೇನು ಕೆಲವು ಗಂಟೆಗಳಲ್ಲಿ ಅವರಿಗೆ ಪ್ರಜ್ಞೆ ಬರ್ಬೋದು ಅನ್ನುವಂತಹ ಒಂದಿಷ್ಟು ಅಭಿಪ್ರಾಯಗಳನ್ನು ವೈದ್ಯರು ಕೂಡ ಹೇಳಿದ್ದಾರೆ. ಅವರ ಆರೋಗ್ಯದಲ್ಲಿ ಯಾವುದೇ ಕೂಡ ಸಮಸ್ಯೆಗಳ ಆಗಲಿಲ್ಲ. ಟ್ರೀಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ, ಅಂದರೆ ಸರ್ಜರಿ ಆಗುವಂಥ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಧೈರ್ಯದಿಂದ ಇದ್ದರು. ಸೊ ಹಾಗಾಗಿ ಆದಷ್ಟು ಬೇಗನೆ ಅವರು ಪ್ರಜ್ಞಾಹೀನ ಸ್ಥಿತಿಯಿಂದ ಹೊರಗಡೆ ಬರ್ತಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಅದಾದ ಬಳಿಕ ಅವರ ಆರೋಗ್ಯದಲ್ಲಿ ಚೇತರಿಕೆ ಅಂತ ಜೊತೆಗೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದಕ್ಕೆ ಮತ್ತೆ ವೈದ್ಯರು ಕೂಡ ಮಾತನಾಡಲಿಕ್ಕಿದ್ದಾರೆ. ಇನ್ನೇನು 1 ಅಥವಾ 2 ಗಂಟೆಯಲ್ಲಿ ಮತ್ತೆ ಅವರು ಪ್ರಜ್ಞಾಹೀನ ಸ್ಥಿತಿಯಿಂದ ಹೊರಗಡೆ ಬರ್ಬೋದು ಅನ್ನುವಂತಹ ನಿರೀಕ್ಷೆಗಳನ್ನು ಈಗ ವೈದ್ಯರು ಕೂಡ ಹೇಳಿದ್ದಾರೆ. ಜೊತೆಗೆ ಸಾಕಷ್ಟು ಅಭಿಮಾನಿಗಳು ಕೂಡ ಹಿಂದೆ ಕೂಡ ಅವರ ಆರೋಗ್ಯ ಚೇತರಿಕೆಗಾಗಿ ಸಾಕಷ್ಟು ಪೂಜೆಗಳನ್ನು ನಡೆಸಿದ್ರು. ಅವರು ಆದಷ್ಟು ಬೇಗ ರಿಕವರಿ ಆಗಿ ಬರಲಿ ಅಂತ ಹೇಳಿ 1 ತಿಂಗಳುಗಳ ಕಾಲ ಅಮೆರಿಕದಲ್ಲೇ ಇರ್ತಾರೆ. ಅಲ್ಲೇ ಈ ಒಂದು ಟ್ರೀಟ್ಮೆಂಟ್ ಆಗುತ್ತೆ. ಇದು ಮೊದಲ ಹಂತದ ಸರ್ಜರಿ. ಇದು ಯಶಸ್ವಿ ಆದ ಬಳಿಕ ಮತ್ತೆ ನೆಕ್ಸ್ಟ್ನ ಮುಂದಿನ ಹಂತಗಳಲ್ಲಿ ಯಾವುದೆಲ್ಲ ಟ್ರೀಟ್ಮೆಂಟ್ಗಳನ್ನು ಕೊಡಬೇಕಾಗುತ್ತೆ, ಜೊತೆಗೆ ಈ ಸರ್ಜರಿ ಯಶಸ್ವಿ ಆದ ಬಳಿಕ ಎಷ್ಟು ದಿನದಲ್ಲಿ ಮುಂದಿನ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ ಅನ್ನುವಂಥದ್ರ ಬಗ್ಗೆ ವೈದ್ಯರು ಆ ನಂತರಗಳಲ್ಲಿ ನಿರ್ಧಾರ ಮಾಡ್ತಾರೆ. ಆದರೆ ಈ ಮೊದಲ ಹಂತದ ಸರ್ಜರಿ ಯಶಸ್ವಿ ಆಗಿರೋದ್ರಿಂದ ಅಭಿಮಾನಿಗಳಿಗೂ ಕೂಡ ಖುಷಿ ಆಗಿದೆ. ಜೊತೆಗೆ ಇನ್ನೇನು ಕೆಲವೇ ಹೊತ್ತಲ್ಲಿ ಅವರಿಗೆ ಪ್ರಜ್ಞೆ ಬಂದ ಬಳಿಕ ಅವರನ್ನು ಮತ್ತೆ ಮಾತನಾಡಿಸುವಂಥ ಒಂದಿಷ್ಟು ವ್ಯವಸ್ಥೆಗಳು ಕೂಡ ಆಗುತ್ತೆ. ಕುಟುಂಬಸ್ಥರು ಕೂಡ ಅಲ್ಲೇ ಇದ್ದಾರೆ. ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ ಅನ್ನುವಂಥದ್ದಕ್ಕೆ ಕುಟುಂಬಸ್ಥರು ಕೂಡ ಹೇಳಿದ್ರು. ಇನ್ನು ವೈದ್ಯರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೊದಲ ಹಂತದ ಸರ್ಜರಿ ಮುಗಿದಿರುವಂಥದ್ರ ಬಗ್ಗೆ. ಇನ್ನೇನು ಕೆಲವು ಹೊತ್ತಲ್ಲಿ ಅವರು ಮತ್ತೆ ಸಾಮಾನ್ಯ ವಾರ್ಡಿಗೆ ಬರುವಂಥದ್ದು ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅಮೆರಿಕಾದ ಆಸ್ಪತ್ರೆಯಲ್ಲಿ MCI ಆಸ್ಪತ್ರೆಯಲ್ಲಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಶಸ್ತ್ರಚಿಕಿತ್ಸೆಗೊಳಗಾಗಿರುವಂಥದ್ದು. ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 7 ಗಂಟೆಯಿಂದ 12 ಗಂಟೆವರೆಗೂ ಕೂಡ ಶಸ್ತ್ರಚಿಕಿತ್ಸೆ ಮುಗಿದಿದೆ. ಇನ್ನು ತಜ್ಞ ವೈದ್ಯ ಮುರುಗೇಶ್ ಅವರೇ ಈ ಶಸ್ತ್ರಚಿಕಿತ್ಸೆಯನ್ನು ಮಾಡಿರುವಂಥದ್ದು. ಅವರು ಕೂಡ ಶಿವಣ್ಣ ಅವರ ಆರೋಗ್ಯದ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. This is a brief message for the members of the medical care team. By the kind grace of God and also blessings and prayers from many, today's major complex procedure was completed successfully.
He was very stable throughout the procedure and post-operatively is doing very well. All his parameters, labs are fantastic. With kind grace of God, I expect a full and complete recovery. And thank you for all your support, and God bless you all.